ಇವತ್ತಂತೂ ಸೀರಿಯಸ್ಗಿಂತಲೂ ಸೀರಿಯಸ್ ವಿಷಯ ಗಾಯ್ಸ್. ಒಬ್ಬ ಬೇರೆ ದೇಶದ ಗಾಯ್ಸ್, ಬೇರೆ ದೇಶದ ಹುಡುಗ ಅವನೇನು ಮಾಡಿರ್ತಾನೆ ಅಂದರೆ, ಅವನು ಗಾರ್ಡನ್ಗೆ ಹೋಗಿರ್ತಾನೆ. ಅದರಲ್ಲಿ ಒಂದು ಬೀಗಳಿರ್ತವೆ, ಹನಿ ಬೀಗಳು. ಅದೇನು ಮಾಡುತ್ತಂದರೆ, ಅದು ಅಂತಿಂತ ಹನಿ ಬೀ ಅಲ್ಲ, ಅದ್ರ ಹೆಸರು ಗೊತ್ತಿಲ್ಲ ಗಾಯ್ಸ್. ಆದರೆ ಆ ಬೀಗಳು ಏನು ಮಾಡುತ್ತೆ ಅಂದರೆ ಹುಡುಗಕ್ಕೆ ಅವ್ನು ಮಾಡಿರೋನು ಸಲ್ಯೂಟ್ ಹೊಡಿಬೇಕು. ಅವ್ನು ಬಚಾವಾಗಿರೋದಕ್ಕೆ ಸಲ್ಯೂಟ್ ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಾಯ್. ಸೊ ಹುಡುಗ ಇರ್ತಾನೆ ಬೇರೆ ದೇಶದಲ್ಲಿ ಗಾಯ್ಸ್. ಅವನು ಗಾರ್ಡನಲ್ಲಿ ಒಂದು ನೋಡ್ತಾನೆ ಹನಿ ಬೀದು ನೋಡಿದಾಗ ಅವನು ಏನು ಮಾಡ್ತಾನೆ ಅಂದರೆ ಹತ್ರ ಹೋಗ್ತಾನೆ. ಅದು ಹೋದಷ್ಟೇ ಅದು ಯಾರೋ ಅವ್ನು ಕಲ್ಲು ಹೊಡಿಲಿರೋ ಗೊತ್ತಿಲ್ಲ ಗಾಯ್ಸ್. ಅವನೇನು ಮಾಡ್ದ, ಹಂಗೆ ಅದನ್ನ ಆ ಹನಿ ಬೀಗಳೇ ಅವನ್ನ ಅಟ್ಟಾಡ್ಸ್ಕೊಂಡು ಚುಚ್ಚಿ ಗುಳ್ಳೆ ಮಾಡಿಬಿಡೈತೆ. ಆಮೇಲೆ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೋದ್ರು. ಎಲ್ಲ ಅವನು ಒಂದು ಮಂತೆಲ್ಲ ಆಗಿ, ಒಂದು ತಿಂಗಳು, ಒಂದು ವರ್ಷನೂ ಆಗಿ ಅವನು ಸರಿ ಹೋದಾದ್ಮೇಲೆ ಹೇಳ್ದ ಗಾಯ್ಸ್, ಅವನು ಆಮೇಲೆ ನೀವು ಸತ್ತೋಗಿರ್ತೀರ ಅಂದ್ಕೊಂಡಿರ್ತಿರಲ್ಲ ಗಾಯ್ಸ್, ಅವ್ನು ಬದುಕವನೆ ಹೆಂಗೆ ಗೊತ್ತಾ ಗಾಯ್ಸ್. ಅವನೇನು ಮಾಡ್ದ ಅಂದರೆ, ಅವನು ಕಚ್ಚುತ್ತಾ ಇರುವಾಗಲೇ ಅವನು ಅಂದ, ಡ್ರ್ಯಾಗನ್ ಬಾಲ್ ಎನಿಮೆ ಇಲ್ವಾ ಗಾಯ್ಸ್, ಅದರಲ್ಲಿ ವೆಜಿಟಾ ಅಂತ ಒಬ್ಬ ಎನಿಮೆ ಕ್ಯಾರೆಕ್ಟರ್ ಥರ ಅವನ್ನ ಡಿಫೆನ್ಸ್ ಮಾಡಿಕೊಂಡು ಫುಲ್ ಸ್ಟ್ರಾಂಗ್ ಆಗೋಗ್ಬಿಟ್ಟು ಅವನ ಥರನೇ ಯೋಚಿಸಿ ಸ್ಟ್ರಾಂಗಾಗಿ ಅವ್ನ ಮನಸ್ಸಲ್ಲಿ ನಾನು ವೆಜಿಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಗಾಯ್ಸ್. ಅದಕ್ಕೆ ಅವನ ಮನಸ್ಸಲ್ಲಿ ಅಂದ್ಕೊಂಡಿರೋದಕ್ಕೆ ನಾನು ಬಚಾವಾಗಿದ್ದೀನಿ ವೆಜಿಟಾ ಥರ ಅಂತ ಅವ್ನು ಅಂದ್ಕೊಂಡು ಬಚಾವಾಗೇ ಇದ್ದೀನಿ ಅಂದ್ಕೊಂಡು ಬಚಾವಾಗಿ ಆಮೇಲೆ ನ್ಯೂಸ್ ರಿಪೋರ್ಟವರೆಲ್ಲ ಬಂದು ಕೇಳ್ತಾರೆ, ನೀವು ಹೆಂಗೆ ಬದುಕಿದ್ರಿ ಅಂತ. ನಾನು ಆ ವಿಷಯ ಹೇಳಿದ್ಮೇಲೆ ವೆಜಿಟದು ಆಗ ಅವನೆಲ್ಲ ಹೇಳ್ದಂಗೆ ಅವನಿಗಂತೂ ಗಾಯ್ಸ್ ಸಲ್ಯೂಟ್ ಹೊಡಿಬೇಕು ಗಾಯ್ಸ್. ಈಗ ಈ ವಿಡಿಯೋನ ಮುಗಿಸ್ತಿದ್ದೀನಿ ಗಾಯ್ಸ್. ಮುಂದಿನ ವಿಡಿಯೋನ ನಾಳೆ ಮಾಡ್ತೀನಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗುವಾಗ ಬೆಲ್ ಇದ್ದರೆ ಮಾಡಿ, ಲೈಕು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್.